ನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಟೈಮಿಂಗ್ ಬಂದು ಬೆಳಿಗ್ಗೆ 6:30ಯಿಂದ 9 ಗಂಟೆ ಗಂಟೆ ಓಪನ್ ಇರುತ್ತೆ. ಮತ್ತು 11 ಗಂಟೆಯಿಂದ 2 ಗಂಟೆ ಗಂಟೆ ಓಪನ್ ಇರುತ್ತೆ. ಸಂಜೆ 7 ಗಂಟೆಯಿಂದ ರಾತ್ರಿ 9:30ವರೆಗೂ ಈ ದೇವಸ್ಥಾನ ಓಪನ್ ಇರುತ್ತೆ ಸ್ನೇಹಿತರೆ. ಸೊ ಆ ಟೈಮಲ್ಲಿ ನೀವು ಯಾವಾಗಾದರೂ ಬಂದು ದರ್ಶನ ಮಾಡ್ಕೋಬೋದು. ಇನ್ನು ಮಹಾಮಂಗಳಾರತಿ ಬಂದು ಬೆಳಿಗ್ಗೆ 9 ಗಂಟೆಗೆ ಒಂದ್ಸಲ ಇರುತ್ತೆ, 1:15ಗೆ ಒಂದ್ಸಲ ಇರುತ್ತೆ, ಮತ್ತು ರಾತ್ರಿ 9 ಗಂಟೆಗೆ ಒಂದ್ಸಲ ಮಹಾಮಂಗಳಾರತಿ ಏನಾದರೂ ಕೊಡ್ತಾರೆ ಸ್ನೇಹಿತರೆ ಇವರು. ಇನ್ನು ಈ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಸ್ಥಳ ಪುರಾಣ ಏನಪ್ಪ ಅಂದರೆ, ಒಮ್ಮೆ ಶಿವ ಮತ್ತು ಪಾರ್ವತಿಯರು ಪಗಡೆ ಆಟದಲ್ಲಿ ತೊಡಗಿದ್ದಾಗ ಇಬ್ಬರ ನಡುವೆ ಮಾತಿನ ವಾಗ್ವಾದ ಉಂಟಾಗ್ತದೆ. ಆಗ ಪರಮಶಿವ ಈ ಲೋಕವು ಮಾಯ ಎಂದು, ಇಲ್ಲಿರುವ ಸಕಲ ವಸ್ತುಗಳು ಮಾಯ ಎಂದು, ಆಹಾರವೂ ಸಹ ಮಾಯೆ ಎಂದು ಹೇಳ್ತಾನೆ. ಆಗ ಕೋಪಗೊಂಡ ಪಾರ್ವತಿ ದೇವಿಯು ಅದೃಶ್ಯಳಾಗಿ ಆಹಾರವನ್ನು ಈ ಲೋಕದಿಂದ ಮಾಯ ಮಾಡ್ತಾಳೆ. ಪಾರ್ವತಿ ದೇವಿ ಹೀಗೆ ಮಾಡಿದ್ದರಿಂದ ಲೋಕದಲ್ಲಿ ಹಾಹಾಕಾರ ಉಂಟಾಗ್ತದೆ. ಜನರು ಹಸಿವಿನಿಂದ ನರಳಾಡ್ತಾರೆ. ಪರಮಶಿವನಿಗೂ ಸಹ ಹಸಿವಿನ ಬಿಸಿ ತಟ್ಟುತ್ತದೆ. ಇದರಿಂದ ಪರಮಶಿವನಿಗೆ ಆಹಾರದ ಮಹತ್ವ ತಿಳಿತದೆ. ನಂತರ ಜನರ ದುಸ್ಥಿತಿಯನ್ನು ನೋಡಲಾಗದ ಪಾರ್ವತಿ ದೇವಿಯು ಕರುಣೆಯಿಂದ ಕಾಶಿಯಲ್ಲಿ ಅಡಿಗೆ ಮನೆಯನ್ನು ತೆರೆದು ಎಲ್ಲರಿಗೂ ಆಹಾರವನ್ನು ನೀಡ್ತಾಳೆ. ಪರಮಶಿವನು ಸಹ ಹಸುವಿನಿಂದ ಬಳಲಿ ಕಾಶಿಗೆ ಆಗಮಿಸಿ ಪಾರ್ವತಿ ದೇವಿಯ ಮುಂದೆ ಆಹಾರದ ಭಿಕ್ಷೆ ನೀಡುವಂತೆ ತನ್ನ ಬಟ್ಟಲನ್ನು ಹಿಡಿಯುತ್ತಾನೆ. ಪಾರ್ವತಿ ದೇವಿಯು ಮಮತೆಯಿಂದ ಪರಮಶಿವನಿಗೆ ಆಹಾರವನ್ನು ನೀಡಿ ಶಿವನ ಹಸಿವನ್ನು ನೀಗಿಸ್ತಾಳೆ. ಜನರಿಗೆ ಅನ್ನವನ್ನು ನೀಡಿ ಜನರ ಹಸಿವನ್ನು ನೀಗಿಸಿದ್ದರಿಂದ ದೇವಿಯನ್ನು ಅನ್ನಪೂರ್ಣೇಶ್ವರಿ ಎಂಬ ಹೆಸರಿನಿಂದ ಕರೀತಾರೆ. ಇಂತಹ ಮಹಿಮೆಯುಳ್ಳ ಅನ್ನಪೂರ್ಣೇಶ್ವರಿ ದೇವಿಯನ್ನು ಅಗಸ್ತ್ಯ ಮುನಿಗಳು 8ನೇ ಶತಮಾನದಲ್ಲಿ ಈ ಹೊರನಾಡು ಎಂಬ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಇನ್ನು ದೇವಿಯ ದರ್ಶನಕ್ಕೆ ಹೋಗೋಕ್ಕೆ ನಮಗೆ ಇಲ್ಲಿ ಪ್ರೀ ಕ್ಯೂ ಲೈನ್ ಸಹ ಇರುತ್ತೆ ಸ್ನೇಹಿತರೆ. ಸೊ ಉಚಿತವಾಗಿ ನಾವು ಈ ಕ್ಯೂ ಲೈನಲ್ಲಾದರೆ ಹೋಗ್ಬೋದು. ಒಂದು ವೇಳೆ ನಿಮಗೇನಾದ್ರು ಜನ ಜಾಸ್ತಿ ಇದ್ದರೆ ಇಲ್ಲಿ ಸ್ಪೆಷಲ್ ಎಂಟ್ರಿ ಕೂಡ ಇರುತ್ತೆ ಸ್ನೇಹಿತರೆ. ನೀವು ಜನ ಜಾಸ್ತಿ ಇದ್ದರೆ ಆ ಸ್ಪೆಷಲ್ ಎಂಟ್ರಿಯಲ್ಲಿ ಕೂಡ ಹೋಗ್ಬೋದು. ಆ ಸ್ಪೆಷಲ್ ಎಂಟ್ರಿಗೆ ಇಷ್ಟು ಅಂತ ಅಮೌಂಟ್ ಇರುತ್ತೆ. ಸೊ ಅಮೌಂಟ್ನ ಪೇ ಮಾಡಿಬಿಟ್ಟು ನೀವು ಸ್ಪೆಷಲ್ ಎಂಟ್ರಿಯಲ್ಲಿ ಆದರೆ ಹೋಗ್ಬೇಕಾಗುತ್ತೆ. ಇಲ್ಲಿ ನೋಡ್ತಿದ್ರಲ್ಲ, ಇಲ್ಲೇ ಸ್ಪೆಷಲ್ ಎಂಟ್ರಿಯ ಟಿಕೆಟ್ಗಳು ನಿಮಗೆ ಕೊಡ್ತಾರೆ. ನೀವು ಇಲ್ಲಿಂದ ಒಳಗಡೆ ಆದರೆ ಹೋಗ್ಬೋದು. ಒಂದು ವೇಳೆ ನಿಮಗೆ ದೇವಸ್ಥಾನದ ಒಳಗಡೆ ನೀವೇನಾದರೂ ಸೇವೆ ಮಾಡಿಸ್ಬೇಕಂದ್ರೆ ಆ ಸೇವೆ ಟಿಕೆಟ್ಗಳು ಕೂಡ ನಿಮಗೆ ಇಲ್ಲೇ ಸಿಗ್ತವೆ ಸ್ನೇಹಿತರೆ. ಸೊ ಇಲ್ಲೇ ಬಂದು ಆ ಟಿಕೆಟ್ನ ತಗೊಂಡು ನೀವು ಒಳಗಡೆ ಹೋಗಿ ದೇವಿಗೆ ಸೇವೆ ಆದರೆ ಮಾಡಿಸ್ಬೋದು ಸ್ನೇಹಿತರೆ. ದೇವಸ್ಥಾನದ ಒಳಗಡೆ ಕ್ಯಾಮರಾ ಅಲೋವಿಲ್ಲ, ಅದಕ್ಕೆ ನಾನು ಇಲ್ಲಿಂದನೇ ನಿಮಗೆ ಜೂಮ್ ಮಾಡಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಆದಿಶಕ್ತ್ಯಾತ್ಮಕ ಶ್ರೀ ಅನ್ನಪೂರ್ಣೇಶ್ವರ ದೇವಿಯಾಗಿ ಅಮ್ಮನವರ 5 ಅಡಿ ವಿಗ್ರಹ 4 ಕೈಗಳಿಂದ ಪ್ರಸನ್ನ ವದನದಿಂದ ಅಮೃತಮಾಯವಾದ ಕಣ್ಣುಗಳಿಂದ ಮುಗ್ಧ ಮನೋಹರವಾಗಿ ಇರ್ತದೆ. ಪೀಠದ ಮೇಲೆ ದೇವಿ ಶಂಕುಚಕ್ರಗಳನ್ನು ಧರಿಸಿ ಪದ್ಮಪೀಠ ಅಷ್ಟಗಜ ಕೂರ್ಮಗಳಿಂದ ಇರ್ತದೆ. ಇನ್ನು ವರದ ಹಸ್ತದಲ್ಲಿ ಅನ್ನ ಪಾತ್ರೆ ಇದ್ದರೆ ಅಭಯ ಹಸ್ತದಲ್ಲಿ ಅನ್ನ ಬಡಿಸುವ ಸೌಟು ಇರ್ತದೆ ಸ್ನೇಹಿತರೆ. ನಮ್ಮ ಸನಾತನ ಧರ್ಮದ ಪ್ರಕಾರ ಅನ್ನಕ್ಕೆ ತನ್ನದೇ ಆದ ಪ್ರಾಮುಖ್ಯತೆ ಇದೆ. ಪ್ರಾಣಿ ಪಕ್ಷಿಗಳು ಮಾನವನ ಬದುಕಿಗೆ ಮುಖ್ಯವಾಗಿ ಬೇಕಾಗಿರುವುದೇ ಆಹಾರ. ಆದ್ದರಿಂದಲೇ ಆಹಾರವನ್ನು ಪೂಜನೀಯ ದೃಷ್ಟಿಯಿಂದ ಕಾಣಲಾಗುತ್ತದೆ. ನಮಗೆ ಎಲ್ಲ ತಿಳಿದಿರುವಂತೆ ಎಲ್ಲ ವಿಷಯಗಳಲ್ಲಿ ಬೇಕು ಬೇಕು ಎನ್ನುವ ಮನೋಭಾವ ಹೊಂದಿರುವ ಮಾನವನು ಹೊಟ್ಟೆ ತುಂಬಿದ ನಂತರ ಸಂತೃಪ್ತಿಯಿಂದ ಸಾಕು ಎಂದು ಹೇಳ್ತಾನೆ. ಸಂತೃಪ್ತಿಯ ಅನ್ನವರ ಪ್ರಸಾದವೇ ಅನ್ನಪೂರ್ಣೇಶ್ವರ ದೇವಿಯ ಕೃಷಿ ಕಟಾಕ್ಷ. ಅನ್ನಪೂರ್ಣೇಶ್ವರ ದೇವಿಯನ್ನು ಪಾರ್ವತಿ ದೇವಿಯ ಇನ್ನೊಂದು ರೂಪ ಎಂದು ನಂಬಲಾಗುತ್ತೆ. 1973ರ ಅಕ್ಷಯ ತೃತೀಯ ದಿನದಂದು ಈ ದೇವಸ್ಥಾನದ ಮರು ನಿರ್ಮಾಣ ಆಗಿದೆ. ಮರು ನಿರ್ಮಾಣದ ಸಮಯದಲ್ಲಿ 5 ಅಡಿ ಎತ್ತರದ ಅನ್ನಪೂರ್ಣೇಶ್ವರ ದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ತಾಯಿಯ ವಿಗ್ರಹ ಅಡಿಯಿಂದ ಮುಡಿಯವರೆಗೂ ಚಿನ್ನದಿಂದಲೇ ತಯಾರಾಗಿದೆ. ಅಕ್ಷಯ ತೃತೀಯ ದಿನದಂದು ಅನ್ನಪೂರ್ಣೇಶ್ವರಿಯ ಜನ್ಮದಿನ ಅಂತ ಹೇಳಲಾಗುತ್ತೆ. ಈ ದೇವಸ್ಥಾನದ ಆವರಣದಲ್ಲೇ ತುಳಸಿ ಕಟ್ಟೆ ಸಹ ಇರುತ್ತೆ. ನಾವು ಈ ತುಳಸಿ ಕಟ್ಟೆಗೂ ಪ್ರದಕ್ಷಿಣೆಗಳು ಸಹ ಮಾಡಬಹುದು ಸ್ನೇಹಿತರೆ. ಇನ್ನು ಈ ದೇವಸ್ಥಾನದ ಆವರಣದಿಂದ ಮುಂದುಗಡೆ ನೋಡಿದ್ರೆ ಪಶ್ಚಿಮ ಘಟ್ಟಗಳ ದಟ್ಟವಾದ ಅರಣ್ಯ ನಮಗೆ ಈ ಥರ ಆದರೆ ಕಾಣಿಸುತ್ತೆ. ನಮ್ಮ ಕಣ್ಣು ಹಾಯಿಸಿದಷ್ಟು ದೂರ ನಮಗೆ ಪ್ರಕೃತಿನ ಕಾಣಿಸುತ್ತೆ ಸ್ನೇಹಿತರೆ. ಹಚ್ಚ ಹಸಿರಿನಿಂದ ಕೂಡಿರುವಂಥ ಈ ಪ್ರಕೃತಿ ನೋಡುಗರ ಮನಸೆಳೀತದೆ ಸ್ನೇಹಿತರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಪ್ರಕೃತಿ ನೋಡೋದಕ್ಕೆ. ದಟ್ಟ
ದಟ್ಟವಾದ ಅರಣ್ಯ ಮಧ್ಯದಲ್ಲಿ ನೆಲೆಸಿರುವ ತಾಯಿನೇ ಈ ಅನ್ನಪೂರ್ಣೇಶ್ವರಿ ತಾಯಿ. ಇನ್ನು ಇಲ್ಲಿ ಮುಂದ್ಗಡೆ ನಿಮ್ಗೆ ಸ್ವಲ್ಪ ಜಾಗ ಕಾಣಿಸ್ತಿದೆಯಲ್ಲ, ಈ ಜಾಗದಲ್ಲಿ ಒಂದು ವೇಳೆ ನಿಮಗೆ ಹೊರನಾಡು ಕ್ಷೇತ್ರದಲ್ಲಿ ರೂಮುಗಳು ಸಿಗದೆ ಹೋದರೆ ನೀವು ಬಂದು ಇಲ್ಲೇ ಮಲ್ಕೋಬೋದು ಸ್ನೇಹಿತರೆ. ರಾತ್ರಿ ಸಮಯದಲ್ಲಿ ನೀವು ಮಲಗೋದಕ್ಕೆ ನಿಮಗೆ ಚಾಪೆ ಮತ್ತು ಬೆಡ್ಶೀಟಿನ ವ್ಯವಸ್ಥೆ ಕೂಡ ಇಲ್ಲಿನ ಸಿಬ್ಬಂದಿ ಆದರೆ ನಿಮಗೆ ಮಾಡಿಕೊಡ್ತಾರೆ ಸ್ನೇಹಿತರೆ, ಒಂದು ವೇಳೆ ನಿಮಗೆ ರೂಮ್ ಸಿಗಲಿಲ್ಲ ಅಂದರೆ. ಇನ್ನು ಈ ದೇವಸ್ಥಾನದಲ್ಲಿ 3 ಹೊತ್ತು ನಮಗೆ ಊಟ ಆದರೆ ಸಿಗುತ್ತೆ ಸ್ನೇಹಿತರೆ. ನೀವೇನಾದರೂ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ದರ್ಶನಕ್ಕೆ ಬಂದರೆ ಖಂಡಿತವಾಗ್ಲೂ ಇಲ್ಲಿ ಅನ್ನಪ್ರಸಾದವನ್ನು ಸ್ವೀಕರಿಸಿ ಸ್ನೇಹಿತರೆ. ಇಲ್ಲಿ ಅನ್ನಪ್ರಸಾದ ಸ್ವೀಕರಣೆ ಮಾಡೋದ್ರಿಂದ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ನಮಗೆ. ಸೊ ಅದಕ್ಕೋಸ್ಕರನೇ ಇಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ 3 ಸಮಯದಲ್ಲೂ ನಮಗೆ ಊಟ ಆದರೆ ಕೊಡ್ತಾರೆ. ಆ ಊಟ ಮಾಡಬೇಕಾದ್ರೆ ನಾವು ಈ ಥರ ಕ್ಯೂ ಲೈನ್ಗಳಲ್ಲಿ ಹೋಗ್ಬೇಕು. ಸುಮಾರು ಒಂದು 250 300 ಮೀಟ್ರ್ ಈ ಕ್ಯೂ ಲೈನಲ್ಲಿ ನಾವು ನಡ್ಕೊಂಡು ಹೋದರೆ ನಮಗೆ ಒಂದು ಮುಂದ್ಗಡೆ ಒಂದು ಹಾಲ್ ಸಿಗುತ್ತೆ. ಹಾಲಲ್ಲಿ ನಮಗೆ ಊಟ ವ್ಯವಸ್ಥೆ ಆದರೆ ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲೆಲ್ಲ ನೋಡ್ತಿರ್ಬೋದು ಜನ ಎಲ್ಲ ಹೋಗ್ತಿದ್ದಾರೆ. ಸೊ ಇಲ್ಲಿಂದ ಸ್ವಲ್ಪ ಒಳಗಡೆ ಹೋಗಿದ ತಕ್ಷಣ ನನಗೆ ತಾಯಿ ಅನ್ನಪೂರ್ಣೇಶ್ವರಿ ದೇವಿಯ ಫೋಟೋ ಆದರೆ ಕಾಣಿಸ್ತು. ಈ ಫೋಟೋ ನೋಡ್ಕೊಂಡು ಒಳಗಡೆ ಬಂದಿದ ತಕ್ಷಣ ನೋಡಿ ಈ ಥರ ಆದರೆ ನಮಗೆ ಕೂರಿಸ್ಬಿಟ್ಟು ನೀಟಾಗಿ ನಮಗೆ ಅನ್ನದ ವ್ಯವಸ್ಥೆ ಆದರೆ ಇಲ್ಲಿ ಮಾಡಿದ್ದಾರೆ ಸ್ನೇಹಿತರೆ. ಇಲ್ಲಿ ಕೂತ್ಕೊಂಡು ಊಟ ಮಾಡೋದಕ್ಕೆ ಚೇರಿನ ವ್ಯವಸ್ಥೆ ಕೂಡ ಇಲ್ಲಾದರೆ ಮಾಡಿದ್ದಾರೆ ಸ್ನೇಹಿತರೆ, ಅದನ್ನು ಸಹ ನಾವಿಲ್ಲಿ ನೋಡ್ಬೋದು. ಇನ್ನು ಇದೆಲ್ಲರಿಗೂ ತಟ್ಟೆ ಆದರೆ ಕೊಡ್ತಾರೆ ಸ್ನೇಹಿತರೆ. ಈ ತಟ್ಟೆಯಲ್ಲಿ ನಮಗೆ ಊಟವನ್ನು ಬಡಿಸ್ತಾರೆ. ನೀವು ಹೊರನಾಡು ಅನ್ನಪೂರ್ಣ ಕ್ಷೇತ್ರಕ್ಕೆ ಬಂದರೆ ತಾಯಿಯ ಪ್ರಸಾದವನ್ನು ಖಂಡಿತವಾಗ್ಲೂ ಸ್ವೀಕರಿಸಿ ಸ್ನೇಹಿತರೆ. ಸೊ ಮೊದಲಿಗೆ ನಮಗೆ ಈ ಥರ ಅನ್ನ ಹಾಕಿ ಅನ್ನದ ಜೊತೆಯಲ್ಲಿ ಒಂಥರ ಸಾಂಬಾರು ಆದರೆ ಹಾಕ್ತಾರೆ. ಸೊ ಈ ಸಾಂಬಾರು ಕೂಡ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ. 2 ಸಲ ನಮಗೆ ಅನ್ನನ ಆದರೆ ಬಡಿಸ್ತಾರೆ. ನಂತರ ಬೆಲ್ಲದ ಅನ್ನವನ್ನು ಸಹ ಇಲ್ಲಿ ಬಡಿಸ್ತಾರೆ ಸ್ನೇಹಿತರೆ, ಅದನ್ನು ಸಹ ನಾವಿಲ್ಲಿ ನೋಡ್ಬೋದು. ಈ ಬೆಲ್ಲದ ಅನ್ನದ ಟೇಸ್ಟ್ ಆದರೆ ತುಂಬಾ ಚೆನ್ನಾಗಿತ್ತು. ಇನ್ನು ಇದು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಹಿಂದ್ಗಡೆ ಅನ್ನಪೂರ್ಣೇಶ್ವರಿ ಕಾಂಪ್ಲೆಕ್ಸ್ ಅಂತ ಇರುತ್ತೆ. ನೀವೇನಾದರೂ ತಗೋಬೇಕು ಅಂದ್ಗಡ್ರೆ ಖಂಡಿತವಾಗ್ಲೂ ಇಲ್ಲಿ ತಗೋಬೋದು ಸ್ನೇಹಿತರೆ. ಇಲ್ಲಿ ರೇಟು ಕೂಡ ಜಾಸ್ತಿ ಏನು ಇರೋದಿಲ್ಲ, ನಿಮಗೆ ಕೈಗೆ ಎಟುಕುವಂಥ ಬೆಲೆಯಲ್ಲಿ ನಿಮಗೆ ಎಲ್ಲ ಥರವಾದಂಥ ವಸ್ತುಗಳಾದರೆ ಸಿಗ್ತವೆ. ಸೊ ನೀವು ಮನೆಗೆ ಏನಾದರೂ ತಗೊಂಡೋಗ್ಬೇಕಂದ್ರೆ ಕೂಡ ಇಲ್ಲಿ ನೀಟಾಗಾರೆ ತಗೊಂಡೋಗ್ಬೋದು ಸ್ನೇಹಿತರೆ. ಪ್ರತಿಯೊಂದು ವಸ್ತುನೂ ಈ ಶಾಪಿಂಗ್ ಕಾಂಪ್ಲೆಕ್ಸಲ್ಲಿ ನಿಮಗೆ ಸಿಗ್ತವೆ. ನೀವು ಬೇಕು ಅಂದ್ಕೊಂಡ್ರೆ ಇಲ್ಲಿ ಪರ್ಚೇಸ್ ಆದರೆ ಮಾಡ್ಬೋದು ಸ್ನೇಹಿತರೆ, ಅಂದರೆ ಶಾಪಿಂಗ್ ಆದರೆ ನೀವು ಇಲ್ಲಿ ಮಾಡ್ಬೋದು. ಸೊ ಅದನ್ನು ಸಹ ನೋಡ್ಕೊಂಡು ಮಾಡಿ. ಬೆಲೆ ಕೂಡ ಏನು ಜಾಸ್ತಿ ಇರೋದಿಲ್ಲ, ನಿಮಗೆ ಬೇಕಾದ ವಸ್ತುಗಳನ್ನು ಇಲ್ಲಿ ತಗೋಬೋದು. ಇನ್ನು ದೇವರ ಮೂರ್ತಿಗಳನ್ನು ಸಹ ನೀವು ತಗೊಂಡು ಮನೆಗಾದರೆ ಹೋಗ್ಬೋದು ಸ್ನೇಹಿತರೆ. ಇಲ್ಲಿ ನೋಡ್ತಿರ್ಬೋದಲ್ಲ, ಇವೆಲ್ಲ ದೇವರ ಮೂರ್ತಿಗಳು, ಬೆಳ್ಳಿ ಮೂರ್ತಿಗಳು ಸಿಗ್ತವೆ, ಅದೇ ಥರ ಕಂಚಿನ ಮೂರ್ತಿಗಳು ಸಹ ಇಲ್ಲಿ ನಮಗೆ ಸಿಗ್ತವೆ. ಸೊ ನಿಮಗೆ ಯಾವುದು ಬೇಕೋ ಆ ಮೂರ್ತಿಗಳನ್ನು ಇಲ್ಲಿ ತಗೋಬೋದು. ಇನ್ನು ಇಲ್ಲಿ ನಿಮಗೆ ಬೇಕಾಗಿರೋಂಥ ವಸ್ತುಗಳನ್ನು ಇಲ್ಲಿ ನೀವು ಪರ್ಚೇಸ್ ಆದರೆ ಮಾಡ್ಬೋದು ಸ್ನೇಹಿತರೆ. ಇನ್ನು ಹೊರನಾಡು ಅನ್ನಪೂರ್ಣೇಶ್ವರ ದೇವಿಯ ದರ್ಶನ ಪಡೆದ ನಂತರ ಕಾರ್ ಪಾರ್ಕಿಂಗ್ ಹತ್ರ ಈ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಇರುತ್ತೆ. ನೀವು ಬೇಕು ಅಂದ್ಗಡ್ರೆ ಈ ಆಂಜನೇಯ ಸ್ವಾಮಿ ದರ್ಶನ ಕೂಡ ಪಡಿಬೋದು ಸ್ನೇಹಿತರೆ. ಗೆಳೆಯರೆ ನೋಡಿದ್ರಲ್ಲ, ಇದೇ ಹೊರನಾಡು ಅನ್ನಪೂರ್ಣೇಶ್ವರ ದೇವಸ್ಥಾನದ ಬಗ್ಗೆ ಪೂರ್ತಿ ಡೀಟೇಲ್ಸು. ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.